ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀದಾನಮದೇವಿ ಭಕ್ತಿ ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಈಗ ನಾನು 5 ನಿಮಿಷದಲ್ಲಿ ಬೆಳ್ಳುಳ್ಳಿ ಖಾರನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನೋಡ್ರಿ, ಈಗ ಕೆಂಪು ಖಾರನ ಮನೆಯಲ್ಲಿ ರೆಡಿನೇ ಇರ್ತದೆ ರೀ. ಈಗ ಇದಕ್ಕೆ ಏನೇನು ಹಾಕೋದು ಅಂತ ತೋರಿಸ್ತೇನೆ ರೀ. 5 ನಿಮಿಷದಾಗ ಬೆಳ್ಳುಳ್ಳಿ ಖಾರ ರೆಡಿ. ನೋಡ್ರಿ, ಈಗ ಇದು ಖಾರ ಹಾಕೊಂಡೇನಿ ರೀ ನಾನು, ಕೆಂಪು ಖಾರ. ಇದಕ್ಕೆ ನೋಡ್ರಿ ಬೆಳ್ಳುಳ್ಳಿ ಹಾಕೋತೇನೆ ರೀ. ಇದು ಬೆಲ್ಲ ರೀ, ಇದು ಹುಣಸೆ ಹಣ್ಣು ರೀ, ಆಮೇಲೆ ಕೊತ್ತಂಬರಿ. ಈ ಕೊತ್ತಂಬರಿನ ತೊಳೆದ್ಬಿಟ್ಟು ತಂದೆ. ನೋಡ್ರಿ, ಈಗ ಉಪ್ಪು ಹಾಕ್ತಾರೆ ಅಂಜರ. ನೋಡ್ರಿ, ಉಪ್ಪು ಹಾಕೋತಾರೆ. ಜೀರಿಗೆ ಹಾಕ್ತೇನೆ. ನೋಡ್ರಿ, ಇಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕೊಟ್ಟು ಆಮೇಲೆ ಎಣ್ಣೆ ಹಾಕಿದ್ರೆ ಮಸ್ತ್ ಆಗ್ತದೆ. ನೋಡ್ರಿ, ಬೆಳ್ಳುಳ್ಳಿ ಖಾರ 5 ನಿಮಿಷದಾಗ ರೆಡಿ ರೀ. ಈಗ ಇದನ್ನು ಜಜ್ಕೊತೀನಿ. ನೋಡ್ರಿ, ಈಗ ಇದನ್ನು ಹಾಕ್ತೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ ರೀ. ನೀರು ಹಾಕ್ತೀನಿ. ನೋಡ್ರಿ, ಈಗ ಜಜ್ಕೊತೀನಿ. ನೋಡ್ರಿ, ಬೇಕಾದ್ರೆ ಜಜ್ಕೊತೀನಿ. ನೋಡ್ರಿ, ಎಷ್ಟು ಮಸ್ತ್ ಆಯ್ತು ಖಾರ, ಮಸ್ತಾಗಿ ಆರೋದಿಲ್ಲ ರೀ. ಈ ಥರ ಸೂಪರ್ ಏನು ನೋಡ್ರಿ, 5 ನಿಮಿಷದಾಗ ರೆಡಿ. ನೋಡ್ರಿ, ಬೆಳ್ಳುಳ್ಳಿ ಖಾರ ನೋಡ್ರಿ, ಮಸ್ತ್ ಆಗಿದೆ. ಈ ಥರ ಖಾರ ಬಿಸಿ ರೊಟ್ಟಿ ಮಸ್ತ್ ಆಗ್ತದೆ. ನೋಡ್ರಿ, ಈಗ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾರೆ. ಇದಕ್ಕೆ ಎಣ್ಣೆ ಹಾಕ್ತೀನಿ. ನೋಡ್ರಿ, ಕಲಿಸ್ತಾರೆ ಚೆಂದಾಗಿ. ರೆಡಿ ಆಯ್ತು. ನೋಡ್ರಿ, ಬೆಳ್ಳುಳ್ಳಿ ಖಾರ 5 ನಿಮಿಷದಲ್ಲಿ ರೆಡಿ ಆಗುವ ಬೆಳ್ಳುಳ್ಳಿ ಖಾರ ರೀ. ಕೆಂಪು ಖಾರ ಒಂದು ಮನೆಯಲ್ಲಿದ್ದರೆ ಸಾಕ್ರಿ, 5 ನಿಮಿಷದಾಗ ರೆಡಿ ಮಾಡ್ಕೋಬೋದು. ನೋಡ್ರಿ, ಬೆಳ್ಳುಳ್ಳಿ ಖಾರ ಮಸ್ತ್ ಆಗಿದ್ರಿ. ನೋಡ್ರಿ, ಎಷ್ಟು ಬರೀ ಇದೆ. ಈ ಥರ ಬೆಳ್ಳುಳ್ಳಿ ಖಾರ ಬಿಸಿ ರೊಟ್ಟಿ ಭಾರಿ ಹತ್ತವ. ನೋಡ್ರಿ, ಇದು ಬಿಸಿ ಚಪಾತಿಗೂ ಚಲೋ ರೀ, ದೋಸೆಗೂ ಚಲೋ ರೀ, ಎಲ್ಲಕ್ಕೂ ಮಸ್ತ್ ಹತ್ತದ. ಈ ಥರ ಖಾರ ಬಿಸಿ ರೊಟ್ಟಿ ಉಂಡ್ರೆ ನನಗೀಗ ಭಾರಿ ರುಚಿ. ನೋಡ್ರಿ, ಈ ಬೆಳ್ಳುಳ್ಳಿ ಖಾರನ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಈ 5 ನಿಮಿಷದಲ್ಲಿ ರೆಡಿ ಆಗೋ ಬೆಳ್ಳುಳ್ಳಿ ಖಾರದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ ಎಲ್ಲರಿಗೂ.